2 ವರ್ಷದಿಂದ ಹೇರ್ ಕಟ್ ಮಾಡಿಸಿರಲ್ಲ, ಹಂಗೆ ಬಿಟ್ಟಿದ್ದೆ ಒಂದು ರೀಸನ್ನಿಗೆ. ಅಂದರೆ ಇಷ್ಟನೇ ಏನು ನನಗೇನು ಇಷ್ಟ ಇಲ್ಲ, ನಿನ್ನಿಷ್ಟ. ಒಳಗಡೆ ತುಂಬ ಫೀಲ್ ಆಗ್ತಾ ಇದ್ದಾನೆ, ಬೇಜಾರಾಗ್ತಾ ಇದೆ. ಮೊದಲು ರೀಸನ್ ಬಂದು ನಾನು ಡೊನೇಟ್ ಮಾಡಬೇಕು ಅಂತ ಎಷ್ಟು ಸತಿ ಬೆಳೆಸಿದೆ ಏನಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಪೇಜ್ಗಳಿದ್ದಾವೆ. ಬೆಂಗಳೂರಲ್ಲಿ ಡೊನೇಷನ್ ಇದೆ, ಹೌದು, ಮತ್ತು ಕೇರಳದಲ್ಲಿದೆ. ನಮ್ಮ ನಿಯರ್ ಅಂತ ಹುಡುಗರು ಬೆಂಗಳೂರದೇ ಪಾಪ್ಯುಲರ್ ಆಗಿ ಬರೋದು. ನನಗೂ ಸಮಾಧಾನ ಆಯಿತು, ಹೋಗಿ ಕೊರಿಯರ್ ಮಾಡಿದೆ. ಬಟ್ ನಮಸ್ಕಾರ ಗುರುವೇ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ನನ್ನ ಹೇರ್ ಕಟಿಂಗ್ ಮಾಡಿಸೋದೇ ಇರುತ್ತೆ. ಒಂದು 2 ವರ್ಷದಿಂದ ಹೇರ್ ಕಟ್ ಮಾಡಿಸಿರಲ್ಲ, ಹಂಗೆ ಬಿಟ್ಟಿದ್ದೆ ಒಂದು ರೀಸನ್ನಿಗೆ. ಅಂದರೆ ಮೊದಲೆಲ್ಲ ಬೆಳೆಸಿದೆ, ಒಂದು 3 ಸತಿ ಬೆಳೆಸಿ ಇಷ್ಟಿಷ್ಟುದ್ದ ಬೆಳೆಸಿ ಕಟ್ ಮಾಡಿಸಿದೆ. ಬಟ್ ಈ ಸತಿ ಏನೇ ಆಗಲಿ ಬೆಳೆಸಬೇಕು, ಮತ್ತೊಂದು ಡೊನೇಟ್ ಮಾಡಲೇಬೇಕನ್ನೋ ತಲೆಯಲ್ಲಿತ್ತು. ಸೊ ಹಾಗಾಗಿ ಬೆಳೆಸಿದೆ, ಇನ್ನೂ ಬೆಳೆಸ್ಬೋದು. ಬಟ್ ಈಗ ನನಗೊಂದು ಸ್ವಲ್ಪ ಹಿಂಸೆ ಅನ್ನಿಸ್ತೈತೆ, ಯಾಕಂದರೆ ಕೂದೋದ್ರದಾಗಲೇ ಸ್ವಲ್ಪ ಉದುರ್ತಾಯಿದೆ, ಪ್ಲಸ್ ಅಗ್ರೆ ಜಾಸ್ತಿ ಅಲ್ವಾ, ತಿರ್ಗಾಡ್ತಿರ್ತೀನಿ, ಹೆಲ್ಮೆಟ್ ಹಾಕ್ತಾಯಿರ್ತೀನಿ ಜಾಸ್ತಿ. ಹಾಗಾಗಿ ಒಂದು ಸ್ವಲ್ಪ ಕಷ್ಟನೇ. ಹಾಗಾಗಿ ಕಟ್ ಮಾಡಿಸಿ ಡೊನೇಟ್ ಮಾಡ್ತೀನಿ. ಯಾವ ಥರ ಡೊನೇಟ್ ಮಾಡೋದು ಏನು ಅದೆಲ್ಲ ಇನ್ನು ಮುಂದೆ ನಿಮಗೆ ಗೊತ್ತಾಗುತ್ತೆ. ಬನ್ನಿಗೆ ಏನಿದ್ರು ಹೋಗಿ ಸಲ್ಮಾನ್ ಸಿಗ್ತೀನಿ. ಕಟಿಂಗ್ ಮಾಡ್ಸೋಕೆ ಹೋಗ್ತಿದ್ದೀನಿ, ಏನಂತೀಯ? ಕಟಿಂಗ್ ಮಾಡಿಸ್ತೀಯಾ? ಏನು ನಿನ್ನಿಷ್ಟ ಕಣಪ್ಪ. ಮತ್ತು ಮೊದಲು ಬೆಳೆಸ್ಬೇಡ ಅಂತಿದ್ದೆ. ಮೊದಲು ಯಾಕೆ ಚೆನ್ನಾಗಿ ಕಾಣಿಸ್ತಿತ್ತಿಲ್ಲ, ಈಗ ಬೆಳೆಸಿದ್ಮೇಲೆ ಚೆನ್ನಾಗಿ ಕಾಣಿಸ್ತೀಯಲ್ಲ. ಏನು ಮಾಡೋಂಗಿಲ್ಲ, ಒಂದು ಕಾಸು ಇಟ್ಕೊಂಡಲ್ವಾ ಬೆಳೆಸಿದ್ದು, ಹಾಗಾಗಿ ಅದಕ್ಕೋಸ್ಕರ ಕಟ್ ಮಾಡಿಸ್ಲೇಬೇಕು. ಇನ್ನೇನಂತೀಯ? ಬಟ್ ನಮಗೂ ಇಷ್ಟ ಆಗಲ್ಲ ಮಾಡ್ಸೋಕ್ಕೆ. ಬಟ್ 3-4 ಸತಿ ಬೆಳೆಸಿ ಕಟ್ ಮಾಡಿಸಿ, ಮತ್ತೆ ಈ ಸತಿ ಒಂದು ಡೊನೇಟ್ ಮಾಡೋಣ ಅಂತಲೇ ಬೆಳೆಸಿದಲ್ವಾ, ಸೊ ಹಾಗಾಗಿ ಕಟ್ ಮಾಡಿಸ್ತಾ ಇದ್ದೇನೆ. ನಿಮ್ಗೆ ಇಷ್ಟನೇ ಏನು? ನನಗೇನು ಇಷ್ಟ ಇಲ್ಲ, ನಿನ್ನಿಷ್ಟ. ಕಟಿಂಗ್ ಮಾಡಿಸ್ಕ. ಹಾಯ್, ಹಲೋ. ಇವತ್ತು ನನ್ನ ಫ್ರೆಂಡ್ ನಾನು ಹೇರ್ ಕಟ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ತುಂಬ ದಿನ, ಎಷ್ಟು 6 ತಿಂಗಳು 7 ತಿಂಗಳಿಂದ ಒಂದು ವರ್ಷದಿಂದ ಬೆಳೆಸ್ತಾ ಇದ್ದ. ಸೊ ಈಗ ಡೊನೇಟ್ ಮಾಡಬೇಕು ಅಂತ ಕಟ್ ಮಾಡ್ಸೋಕೆ ಹೋಗ್ತಾ ಇದ್ದಾರೆ. ಸೊ ಇದೇ ಸಲೂನು, ಈಗ ಸಜೆಸ್ಟ್ ಮಾಡಿರೋವಂಥ ಸಲೂನು. ಇಲ್ಲ ನೋಡಿ, ಇವರೇ ಕಟ್ ಮಾಡಿಸ್ತಿರೋಂಥ ವ್ಯಕ್ತಿ. ಎಷ್ಟು ವರ್ಷದಿಂದ ಬಿಟ್ಟಿದ್ಯಾ? 2 ವರ್ಷದಿಂದ. ಹೌದಾ? ಈಗ ಕಟ್ ಮಾಡ್ಸೋಕ್ಕೆ ಅಂತ ಹೋಗ್ತಾರೆ. ನನಗೆ ಬೇಜಾರಾಗ್ತಿದೆ, ಇಷ್ಟುದ್ದ ಬೆಳೆಸ್ಬಿಟ್ಟು ಕಟ್ ಮಾಡಿಸ್ತಾನಲ್ಲ ಅಂತ. ಇಲ್ಲ ಅದು ಅನಿಸುತ್ತೆ. ಆಮೇಲೆ ಮತ್ತೆ ನೋಡ್ತಾ ಇದ್ರೆ ಹಿಂಗೆ ಇರಬೇಕು ಅಂತ. ಅವನು ಒಳಗಡೆ ತುಂಬ ಫೀಲ್ ಆಗ್ತಾ ಇದ್ದಾನೆ, ಬೇಜಾರಾಗ್ತಾ ಇದೆ. ಮೊದಲನೇದಾಗಿ ಕ್ಷಮೆರಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋ ಹೊತ್ತಿಗೆ ನನಗೆ ವಾಯ್ಸ್ ಓವರ್ ಕೊಡೋದಂದರೆ ಅಷ್ಟು ಇಷ್ಟ ಆಗಲ್ಲ. ಏನು ಮಾಡೋಂಗಿಲ್ಲ, ಈಗ ಒಂದು ಇನ್ಫಾರ್ಮೇಷನ್ ಇದೆ ಅಂದರೆ ವಾಯ್ಸ್ ಓವರ್ ಕೊಡಲೇಬೇಕಾಗುತ್ತೆ. ಹಾಗಾಗಿ ನನ್ನ ಹೇರ್ ಬೆಳೆಸಿದ ರೀಸನ್ ಬಂದು ನಾನು ಡೊನೇಟ್ ಮಾಡಬೇಕು ಅಂತ ಎಷ್ಟು ಸತಿ ಬೆಳೆಸಿದೆ ಏನಂತ ಮುಂದೆ ಹೋಗ್ತಾ ಹೇಳ್ತೀನಿ. ನೋಡ್ತಾ ಇರ್ಬೋದು ಯಾವ ಥರ ಎಷ್ಟುದ್ದ ಇದೆ. 12 ಇಂಚ್ ಮಿನಿಮಮ್ ಬೇಕಾಗುತ್ತೆ, ಅದು ಮುಂದೆ ಹೇಳ್ತೀನಿ. ಮೊದಲು ನಾನು ಕಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿಸಿದಾಗ ಹೋಗಿದ್ದೆ MJ ಫಿಟ್ನೆಸ್ ಸ್ಟುಡಿಯೋ ತೆಳಗಡೆ ಸಲೂನ್ ಅಂತ ಇದೆ, ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ಲೇಟ್ ಆಗುತ್ತೆ, ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ತುಂಬ ಜನ ಅಂದರು. ಸೊ ಹಾಗಾಗಿ ಅಲ್ಲಿಂದ ಬೇರೆ ಕಡೆ ಹೊರಟ್ವಿ. ನನಗೆ ಹಿಂದಿ ಬರೋಲ್ಲ, ಎಲ್ಲೋದ್ರೂ ಬರೀ ಹಿಂದಿಯವರೇ ಸಿಕ್ಕಿರೋದ್ರಿಂದ. ಬಟ್ ಅವ್ರು ಒಂದು ಸ್ವಲ್ಪ ಕನ್ನಡ ಕಲಿತ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾವೇನೋ ಒಂದು ಹೇಳ್ತೀವಿ, ಅವರೇನೋ ಒಂದು ಅರ್ಥ ಮಾಡ್ಕೊತಾರೆ. ಹಾಗಾಗಿ ನನ್ನ ಸ್ನೇಹಿತನ ಕರ್ಕೊಂಡೋಗಿ ಅವ್ನಿಗೊಂದು ಸ್ವಲ್ಪ ಹಿಂದಿ ಬರೋದ್ರಿಂದ ಅವನೇ ಟ್ರಾನ್ಸ್ಲೇಟ್ ಆಗಿ ಕರ್ಕೊಂಡು ಹೋದೆ. ಬಟ್ ಅವ್ನು ಏನೇನೋ ಮ್ಯಾನೇಜ್ ಮಾಡ್ದೆ. ಬಟ್ ನಾನು ಹೇಳಿದ ಥರ ಕೊನೆಗೂ ಅವ್ರು ಕಟ್ ಮಾಡಲಿಲ್ಲ. ಬಟ್ ಅವ್ರು ಸ್ಟಾರ್ಟಿಂಗೇ ಮಿಷಿನ್ ಹಾಕ್ಬಿಟ್ರು. ನಾನು ಮೊದಲೇ ಹೇಳಿದೆ ನನಗೆ ರಬ್ಬರ್ ಹಾಕಿ ಕಟ್ ಮಾಡಬೇಕು, ಕಟ್ ಮಾಡಿ ನನಗೆ ಕೊಡಬೇಕು ಅಂತ. ಬಟ್ ಅವ್ರು ಏನಂತ ಅರ್ಥ ಮಾಡ್ಕೊಂಡ್ರೆ ಏನೋ ಒಂದು ಗೊತ್ತಾಗಲಿಲ್ಲ. ಬಟ್ ಸ್ಟಾರ್ಟಿಂಗೆ ಹೆಂಗೆ ಬೇಕಂಗೆ ಕಟ್ ಮಾಡಿದ್ರು. ಒಟ್ಟು ಅನುಕೂಲವಾಗಿ ನಮ್ಮ ವಿಜಯ್ ಅವರು ಇರೋದ್ರಿಂದ ಜೋಡಿಸ್ಕೊಂಡು ರಬ್ಬರ್ ಹಾಕಿದ್ದು ಹಾಗಾಯಿತು. ಬಟ್ ನಾನು 3-4 ಸತಿ ಹೇರ್ ಬೆಳೆಸಿದ್ದೆ ಡೊನೇಟ್ ಮಾಡಬೇಕು ಅಂತ. ಬಟ್ ಕಾಲೇಜಲ್ಲಿ ಏನಾದ್ರು ಅನ್ಕೊತಾರೆ ಅಂತ, ಪ್ಲಸ್ ಅವಾಗ ಏರ್ ಫಾಲ್ ಆಗ್ತಿತ್ತಲ್ಲ, ಸೊ ಸುಮ್ಮನೆ ಹಿಂಗೆ ಅಂದರೆ ಏರ್ ಫಾಲ್ ಆಗುತ್ತೆ ಅಂದ್ಕೊಂಡು ಕಟ್ ಮಾಡಿಸಿ. ಈ ಟೈಮು ಏನಾರಾಗಲಿ ಕೊಡಲೇಬೇಕು ಅನ್ನೋ ಕಾರಣದಿಂದ ಬೆಳೆಸಿದ್ದು ಇಷ್ಟುದ್ದ. ಇಲ್ಲ ಈಗ ಮತ್ತೆ 2 ತಿಂಗಳಿಂದ ಏರ್ ಫಾಲ್ ಶುರು ಆಯಿತು. ಮತ್ತು ಈಗ ಹೆಲ್ಮೆಟ್ ಜಾಸ್ತಿ ಹಾಕೋದಾಗಲಿ ಅಲ್ಲಿ ಟ್ರಾವೆಲ್ ಮಾಡ್ತಿದ್ನಲ್ಲ, ಕಂಫರ್ಟ್ ಆಗ್ತಿರಲಿಲ್ಲ. ಹಾಗಾಗಿ ಈಗಲೇ ಕಟ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಇಲ್ಲ ಅಂದಿದ್ರೆ ಇನ್ನೊಂದು 2 ತಿಂಗಳು ಬಿಟ್ಟು ಇನ್ನೊಂಚೂರು ಲಾಂಗ್ ಬೆಳೆಸ್ಕೊಡ್ತಿದ್ದೆ. ಇದೊಂದು ರೀಸನಿಂದ ಹೇರ್ ಕಟ್ ಮಾಡಿಸಿ ಕೊಡೋಂಗಾಯಿತು. ಬಟ್ ನಾನು ಮೇಯ್ನ್ ರೀಸನ್ ಇದ್ದಿದ್ದೆ, ನಾನು ಹೇರ್ ಬಿಡ್ತಿದ್ದು
ಡೊನೇಷನ್ಗೆ ಅಂತ. ಬಟ್ ನೋಡಿದವ್ರು ಕೆಲವರು ಬೇರೆ ಬೇರೆ ಥರ ಅಂದ್ಕೊಂಡ್ರು, ಅದೇನು ಟೆನ್ಷನ್ ಇಲ್ಲ, ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ವಲ್ಲ. ಸೊ ನೋಡ್ತಾ ಇರ್ಬೋದು ಯಾವ ಥರ ಈ ಥರನೇ ಸ್ಟಾರ್ಟಿಂಗ್ ಇದು ಮಾಡೋಕ್ಕೋರು. ಬಟ್ ಯಾವ ಥರ ಡೊನೇಟ್ ಮಾಡಬೇಕಂದ್ರೆ, ನೀವು ಇನ್ಸ್ಟಾಗ್ರಾಮಲ್ಲಿ ತುಂಬ ಪೇಜ್ಗಳಿದ್ದಾವೆ. ಬೆಂಗಳೂರಲ್ಲಿ ಡೊನೇಷನ್ ಇದೆ ಹೌದು, ಮತ್ತು ಕೇರಳದಲ್ಲಿದೆ. ನಮ್ಮ ನಿಯರ್ ಅಂತ ಹುಡುಗರು ಬೆಂಗಳೂರದೇ ಪಾಪ್ಯುಲರಾಗಿ ಬರೋದು. ಅದು ಬಿಟ್ಟರೆ ತುಂಬ NGOs ಥರ ಇದ್ದಾವೆ. ನಾನು ಮೊದಲು ಕಾಂಟ್ಯಾಕ್ಟ್ ಮಾಡಿದೆ ಬೆಂಗಳೂರು, ಬಟ್ ಅವರೇನೋ ಬ್ಯುಸಿ ಇದೆ, ಏನೋ ಬಟ್ ಸರಿಯಾಗಿ ರಿಪ್ಲೈ ಬರಲಿಲ್ಲ. ಹಾಗಾಗಿ ನೆಕ್ಸ್ಟು ಮತ್ತೆ ನಾನು ಇನ್ನೊಂದು ಕೇರಳದಲ್ಲೊಂದಿದೆ, ಅದನ್ನೂ ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಅವರು ಬಂತು ರಿಪ್ಲೈ ಯಾವ ಥರ ಬಂತು ಅಂದರೆ, ಬರೀ ಲಿಂಕ್ ಕಳಿಸ್ಬಿಟ್ಟು ಅದು ನೋಡಿ ಅಂತ. ಬಟ್ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ನನಗೆ ಅಷ್ಟೊಂದು ಓದೋಕ್ಕೂ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಮತ್ತಿನ್ನೊಂದು ಹುಡುಕ್ತೆ, ಕೊಯಂಬತ್ತೂರಲ್ಲಿದೆ, ಪೇರೂರ್ ಹತ್ರ. ಅವರು ಏರ್ ಡೊನೇಟ್ ಮಾಡ್ತಾರೆ, ಸೊ ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ, ಆಮೇಲೆ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲು ಇದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವ್ರಿಗೆ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲೆಲ್ಲ ಇದು ಮಾಡಿ ಯಾವ ಥರ ಏನು ಅಂತ ಪ್ರೊಸೀಜರ್ ಹೇಳಿದ್ರು. ಫುಲ್ಲು ಎಣ್ಣೆ ಗಿಣ್ಣೆ ಹಾಕಿರಬಾರ್ದು, ಫುಲ್ಲು ಚೆನ್ನಾಗಿ ತೊಳೆದು ತಲೆನ ಫುಲ್ ಡ್ರೈ ಏರಾಗಿ ಕೊಡಬೇಕು. ಯಾವುದೇ ಬೇರೆ ಥರ ಕೆಮಿಕಲ್ ಆಗಲಿ ಇದಾಗಲಿ, ಮಾಮೂಲಿ ಶಾಂಪು ಯೂಸ್ ಮಾಡಿರಬೇಕು, ಏನು ಅದೇ ಥರ ಹೇಳ್ಬಿಟ್ಟು. ಬಟ್ ಕೊನೆಗೆಲ್ಲ ಕಟ್ ಮಾಡಾದ್ಮೇಲೆ ರಬ್ಬರ್ ಹಾಕಿ ಒಂದು ಕವರಿಗೆ ಹಾಕಿ, ಏನು ಇದು ವೆಟ್ಟಾಗ್ದಂಗೆ ಕೊರಿಯರ್ ಮಾಡಬೇಕಾಗುತ್ತೆ. ಫುಲ್ ರಬ್ಬರ್ ಹಾಕಿ ಕೊನೆಗೆ ನೋಡ್ತೀರಾ ಯಾವ ಥರ ನಾನು ಮಾಡಿದ್ದೀನಿ ಅಂತ. ಹಾಗೆ ನೀವು ತುಂಬ ಪೇಜಸ್ ಇದೆ, ನೀವು ಇದು ಮಾಡ್ಬೋದು, ಸುಮ್ಮನೆ ಕಟ್ ಮಾಡಿಸೋಬೋದು. ಇದೊಂದು ಕಾಸಿಂದ ಮಾಡಿಸಿದ್ರೆ ಒಳ್ಳೆಯದು ಅಂತ ನನಗನ್ನಿಸ್ತು. ಹಾಗಾಗಿ ನೋಡಿ ಯಾವ ಥರ ಕಟ್ ಮಾಡ್ತಾಯಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೊರಿಯರ್ ಮಾಡಿದೆ. ಮುಂದೆ ನೋಡ್ತೀರಾ. ಒಟ್ಟು ಲಾಂಗ್ ಏರು ಚೆನ್ನಾಗಿರುತ್ತೆ ಎಲ್ಲರಿಗೂ ಬೆಳೆಸಿದ್ರೆ. ಬಟ್ ಏರ್ ಫಾಲ್ನ ಒಂದು ಹಿಂಸೆ ಅನಿಸುತ್ತೆ, ಏರ್ ಫಾಲ್ ಮತ್ತು ಡ್ಯಾಂಡ್ರಫು. ನನ್ನ ಅನಿಸಿಕೆ ಅಂದರೆ ನಂಗೆ ಲಾಂಗ್ ಏರ್ ಇಷ್ಟ. ಸೊ ಹಾಗಾಗಿ ನೋಡೋಣ, ಮುಂದೆ ಯಾವಾಗಲಾರು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮತ್ತೆ ಲಾಂಗ್ ಏರ್ ಬೆಳೆಸ್ತೀನಿ. ಲಾಂಗ್ ಏರಲ್ಲಿ ಒಂಥರ ಕಾಣ್ತೀವಿ, ಶಾರ್ಟ್ ಏರಲ್ಲಿ ಒಂಥರ ಕಾಣ್ತೀವಿ. ಬಟ್ ನನ್ನ ಮೇಯ್ನ್ ರೀಸನ್ ಅಂದರೆ ಕೂದಲು ಬೆಳಕಿದೆ, ಡೊನೇಟ್ ಮಾಡೋದೇ ರೀಸನ್ ಆಗಿತ್ತು. ಹಾಗಾಗಿ ಬೆಳೆಸಿದ್ದು. ನೋಡ್ತಾ ಇರ್ಬೋದು ಯಾವ ಥರ ಕಟ್ ಮಾಡ್ತಾಯಿದ್ದಾರೆ ಅಂತ. ನಾನು ಹೇಳಿದ್ದೆ ಬೇರೆ ಥರ ಎಲ್ಲದು ಥರ ಸಣ್ಣ ಮಾಡಿಕೊಂಡು ರಬ್ಬರ್ ಹಾಕ್ಬಿಟ್ಟು ಕಟ್ ಮಾಡಿಕೊಡಿ ಅಂತ. ಬಟ್ ಆ ಕಡೆ ನನಗೂ ಏನೋ ಒಂಥರ ಅನ್ಸ್ಬಿಟ್ಟಿದೆ, ಯಾವ ಥರ ಏರ್ ಕಟ್ ಗುರು ಅಂತ. ಆಮೇಲೆ ನನ್ನ ಸ್ನೇಹಿತ ಜೊತೆ ಇದ್ನಲ್ಲ, ಅವನೇ ಜೋಡಿಸ್ಕೊಂಡು ಅವನೇ ರಬ್ಬರ್ ಹಾಕ್ತಾ ನೋಡ್ತಾ ಇರ್ಬೋದು. ಕೊನೆಗೆ ನೋಡಿ ಎಷ್ಟೊಂಥರ ಏರ್ ಫಾಲ್ ಆದಂಗಾಗಿ ಯಾವ ಥರ ಕಾಣ್ತಾಯಿದೆ ಬೋಡೆ ಮೇಲೆ. ಅಂದರೆ ಲಾಂಗ್ ಏರ್ ಅಲ್ವಾ, ನಾವು ಹೆಲ್ಮೆಟ್ ಹಾಕಿ ಒಂಥರ ಹಂಗೆ ಶೇಪ್ ಬಂದಿರುತ್ತೆ, ಒಂದು ಸ್ವಲ್ಪ ಫಾಲ್ ಆದಂಗೆ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇಷ್ಟು ಉದ್ದ ಇದೆ. ಒಟ್ಟು ಈ ಕಟ್ ಮಾಡಿಸ್ಕೊಂಡು ಬಂದೆ. ಇನ್ನೇನು ಡೊನೇಟ್ ಪ್ರೊಸೆಸರ್ ಇದೆ, 12 ಇಂಚ್ ಇದೆ, ಆಗುತ್ತೆ. ಬಟ್ ಇನ್ನೂ ಗುಂಗುರಿರೋದ್ರಿಂದ ನಮಗೆ ಇದು ಮಾಡೋಕ್ಕೋ ಉದ್ದ ಅಲ್ಲಿ ಕರೆಕ್ಟಾಗಿ ಇದಾಕಿಲ್ವ. ಸೊ ಹಾಗಾಗಿ ಡೊನೇಟ್ ಮಾಡ್ತೀನಿ. ಅಲ್ಲಿ ಹೋಗಿ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ, ಒಟ್ಟು ಪ್ರೊಸೀಜರ್ ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಈ ಥರ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬೇಕಾಗತ್ತೆ. ಅವ್ರ ಅಡ್ರೆಸ್ ಅವರೇ ಕಳಿಸ್ತಾರೆ. ನಂದು ಬೇಕಂದರೆ ನಾನು ಯಾರಿಗೆ ಡೊನೇಟ್ ಮಾಡಿದೆ ಅಂದರೆ ಅವ್ರದ್ದು ನಾನು ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವ್ರ ಹ್ಯಾಂಡ್ಲು ಕೊಡ್ತೀನಿ, ಇಲ್ಲ ಬಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲೇ ನಮ್ಮಮ್ಮ ಇಲ್ಲೇ ಕೊರಿಯರ್ ಮಾಡೋಣ ಅಂದಕ್ಕೆ ಕಸಪೇಟೆಗೆ ಬಂದೆ, ಇಲ್ಲಾಂದರೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗುವೆ, ನಾನೇ ಬರ್ತೀನಿ ಅಂತಲ್ಲ. ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡಿರಿ. ಮನೆಯಿಂದ ಬರ್ತಾಯಿದ್ದೆ, ಕೆಲಸ ಥರ ಇದ್ದ, ನನ್ನ ಮನೆಯಿಂದ ಈಗ ಬಂದೆ. ಅಲ್ಲಿಗೆ ಬಾ ಅಂದರೆ ಬಸ್ಸೇ ಇರಲಿಲ್ವಾ? ಅಲ್ಲಿಗೆ ಬಾ ಅಂದರೆ ಬಸ್ಸೇ ಇರಲಿಲ್ವಾ? ನೋಡಿ ಇದೇ ಅಡ್ರೆಸ್, ಬಟ್ ಈಗ ಮಾಡಬೇಕು. ಕೊನೆಗೂ ಸಮಾಧಾನ ಆಯಿತು, ಹೋಗಿ ಕೊರಿಯರ್ ಮಾಡಿದೆ. ಬಟ್ ಸ್ಪೀಡ್ ಕೊರಿಯರ್ ಮಾಡಿದೆ ನಾನು, ಯಾಕಂದರೆ ಬೇಗ ಹೋಗಲಿ ಅಂತ. ಆಮೇಲೆ ಎಲ್ಲೆಲ್ಲ ಹೋಗ್ಬಿಟ್ರೆ ನನಗೂ ಒಂಥರ ಅದು ಹೆಂಗೆ ಕರೆಕ್ಟಾಗಿ ಹೋಗಲ್ಲ ಅಂತಲ್ಲ, ಬಟ್ ಬೇಗ ಹೋಗಲಿ ಅನ್ನೋ ಕನ್ಸರ್ನಿಂದ ಸ್ಪೀಡ್ ಫಾಸ್ಟ್ ಮಾಡಿದೆ. ನಿಮಗೆ ಸರ್ಟಿಫಿಕೇಟ್ ಬೇಕಂದರೆ ಆನ್ಲೈನಲ್ಲಿ ಸಿಗುತ್ತೆ ಇದು, ಬಟ್ ಕೆಲವು NGOs ಆಫ್ಲೈನಲ್ಲಿ ಕೊಡ್ತವೆ. ಸೊ ಹೀಗಿತ್ತು ಈ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ. ಐ ಹೋಪ್ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ, CM ಟಾಕೀಸ್ ಅಂತ ಅಲ್ಲಿದೆ, ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ನೀವು ಗೂಗಲಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದರೆ ಏರ್ ಡೊನೇಟ್ ಸೆಂಟರ್ ಸಿಗ್ತವೆ. ಬಟ್ ಟ್ರಸ್ಟೆಡ್ ಕೆಲವು ಇರ್ತವೆ, ಕೆಲವು ಫೇಕ್ ಇರ್ತವೆ. ನಿಮಗೆ ಯಾವ್ದು ಜೆನ್ಯೂನ್ ಅನಿಸುತ್ತೆ ನೋಡಿಕೊಡ್ಬೇಕಾಗುತ್ತೆ. ನನಗೆ ಬೆಂಗಳೂರಿಗೆ ಕೊಡೋಣ ಅಂತ ಆಸೆ ಇತ್ತು, ಬಟ್ ಅವರು ಏನೋ ಬ್ಯುಸಿ ಇದ್ರೇನೋ, ಬಟ್ ರಿಪ್ಲೈ ಬರಲಿಲ್ಲ ಸರಿಯಾಗಿ. ಮತ್ತು ಕೇರಳದ ಇನ್ನೊಂದಿತ್ತು, ಅದು ತುಂಬ ಇದೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಎಲ್ಲ ಇದ್ದಾರೆ. ಬಟ್ ಅದೊಂದು ಸ್ವಲ್ಪ ನನಗೆ ಅಷ್ಟು ಅರ್ಥ ಆಗಲಿಲ್ಲ ನನಗೆ. ಹಾಗಾಗಿ ಮತ್ತಿನ್ನೊಂದು ತುಂಬ ಹುಡುಕಿ ಮತ್ತೆ ಕೊಯಂಬತ್ತೂರಿಂದಿದೆ, ಪೇರೂರ್ದು. ಬಟ್ ನಿಮಗೆ ಏನಾದ್ರು ಬೇಕು ಅಂದರೆ ಅದು ಕೆಳಗಡೆ ID ನಾನು ಮೆನ್ಷನ್ ಮಾಡಿರ್ತೀನಿ, ಇಲ್ಲ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಪಿನ್ ಮಾಡಿರ್ತೀನಿ. ಒಟ್ಟು ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ, ಇಷ್ಟ ಆಗಿರ್ಬೋದು. ಬಟ್ ನೀವೇನಾದ್ರು ಡೊನೇಟ್ ಮಾಡಬೇಕು ಅಂದರೆ ಈ ಥರ ಮಾಡಿ, ಸುಮ್ಮನೆ ಬೆಳೆಸ್ಬಿಟ್ಟು ಕಟ್ ಮಾಡಿಸಿ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಈಗ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CM ಟಾಕೀಸ್. ಟಾಟಾ, ಬಾಯ್ ಬಾಯ್.